ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಎಸ್ ಪಿ ಶ್ರೀರಾಮ್ ಲೈಫ್ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಬನ್ನಿ ಮಾಡುವ ಹ್ಯಾಪಿ ವಾರ ಬುಧವಾರ ಎಲ್ಲರೂ ಸೇರಿ ಮಾಡೋಣ ವಿಶ್ವಕ್ಕೆ ನಮಸ್ಕಾರ ಅಂತ ಹೇಳ್ತಾ ಸ್ನೇಹಿತರೆ, ನಾವು ಯಾವುದೇ ಒಂದು ಕಾರ್ಯಕ್ರಮವನ್ನು ಶುರು ಮಾಡಬೇಕಂತಂದ್ರೆ ಮೊದಲು ಹೆತ್ತ ತಂದೆ ತಾಯಿಗೆ ನಮಸ್ಕರಿಸಿ ಮತ್ತು ನಾವು ವಿಶ್ವಕ್ಕೆ ಧನ್ಯವಾದಗಳನ್ನು ತಿಳಿಸಿ ನಾವು ಕಾರ್ಯಕ್ರಮವನ್ನು ಮಾಡೋದ್ರಿಂದ ಆ ಕಾರ್ಯಕ್ರಮ ಎಲ್ಲ ನಮಗೆ ಯಶಸ್ವಿಯಾಗಿ ತಂದುಕೊಡುತ್ತೆ ಅಂತ ಹೇಳ್ತಾ ಸ್ನೇಹಿತರೆ, ಬನ್ನಿ ಇವತ್ತಿನ ಸಂಚಿಕೆಯಲ್ಲಿ ನಿಮಗೆ ನಾನು ತಂದಿರತಕ್ಕಂಥದ್ದು ಬಹಳ ಅಂದರೆ ಬಹಳ ಉಪಯೋಗ ಮತ್ತು ಇದರ ಮಹತ್ವವನ್ನು ನಾವು ಅರಿತರೆ ಪ್ರತಿನಿತ್ಯ ಇದನ್ನು ಬಳಸೋದ್ರಿಂದ ನಮ್ಮ ದೇಹದಲ್ಲಿ ಯಾವ್ಯಾವ ಅಂಗಾಂಗಕ್ಕೆ ಆರೋಗ್ಯ ಮತ್ತು ಅದು ಪುಷ್ಟಿಯನ್ನು ಕೊಡತಕ್ಕಂಥ ಮಾಹಿತಿನ ತಿಳಿಯೋಣ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ನಾವು ಧ್ಯಾನ ಮಾಡೋಣ ಸ್ನೇಹಿತರೆ. ಪ್ರತಿನಿತ್ಯ ಧ್ಯಾನ ಪ್ರತಿನಿತ್ಯ ಸ್ನಾನ ಅಂತಾನೆ ಹೇಳ್ತಾ ಬನ್ನಿ ಸ್ನೇಹಿತರೆ, ಇವತ್ತು ಬಹಳ ಅಂದ್ರೆ ಬಹಳ ವಿಷಯವಾಗಿ ಧ್ಯಾನದ ಬಗ್ಗೆ ನಾವೆಲ್ಲ ಇಂಚಿಂಚಾಗಿ ನಾವು ತಿಳ್ಕೊಂಬರೋಣ ಸ್ನೇಹಿತರೆ. ಮತ್ತು ಧ್ಯಾನ ಮಾಡೋದ್ರಿಂದ ನಮಗೇನು ಲಾಭ ಮತ್ತು ಧ್ಯಾನ ಹೇಗೆ ಮಾಡಬೇಕು ಸ್ನೇಹಿತರೆ. ಪ್ರತಿನಿತ್ಯ ಧ್ಯಾನ ಮಾಡೋದ್ರಿಂದ ನಮಗೆ ಏನೆಲ್ಲ ಅನಿಸುತ್ತೆ ಇಡೀ ದಿನ ಮತ್ತು ನಾವೇ ಹೇಗೆಲ್ಲ ಇರಬಹುದು ಮತ್ತು ನಮ್ಮ ದೇಹದಲ್ಲಿರೋ ಅಂಗಾಂಗಗಳಿಗೆ ಏನೆಲ್ಲ ಉಪಯೋಗಗಳಾಗತ್ತೆ ಅಂತ ಹೇಳ್ಬಿಟ್ಟು ತಿಳ್ಕೊಂಬರೋಣ ಬನ್ನಿ ಸ್ನೇಹಿತರೆ. ಈಗ ನಾವು ಧ್ಯಾನವನ್ನು ಮಾಡೋಣ ಸ್ನೇಹಿತರೆ. ಧ್ಯಾನವನ್ನು ಮಾಡಬೇಕಂತಂದ್ರೆ ಮೊದಲನೇದಾಗಿ ನಾವು ಒಂದು ನಿರ್ಮಲ ಪ್ರದೇಶವನ್ನು ಆಯ್ಕೆ ಮಾಡಬೇಕಾಗತ್ತೆ ಸ್ನೇಹಿತರೆ. ನಿರ್ಮಲ ಪ್ರದೇಶವನ್ನು ಯಾಕೆ ಆಯ್ಕೆ ಮಾಡಬೇಕಂತಂದ್ರೆ, ನಾವು ಕುಳಿತುಕೊಂಡು ಧ್ಯಾನವನ್ನು ಮಾಡುವಾಗ ನಮ್ಗೆ ಯಾವುದೇ ಅಡಚಣೆ ನಮ್ಗೆ ಯಾವುದೇ ತೊಂದರೆಗಳು ಆಗೋ ಥರ ನಾವು ಆರಾಮದಾಯಕವಾಗಿ ಕುಳಿತ್ಕೊಂಡು ಧ್ಯಾನ ಮಾಡೋ ಥರ ಜಾಗವನ್ನು ನಾವು ನೋಡ್ಕೋಬೇಕು. ಅಂದರೆ ಒಂದು ನಿರ್ಮಲ ಪ್ರದೇಶವನ್ನು ನಾವು ನೋಡ್ಕೋಬೇಕು. ಅದಾದ ನಂತರ ಸ್ನೇಹಿತರೆ, ನಾವು ಧ್ಯಾನವನ್ನು ಹೇಗೆ ಸುಖಾಸನ ಮತ್ತು ದವತಿ ಆಸನಗಳಲ್ಲಿ ಕುಳಿತ್ಕೊಂಡು ಮಾಡಬೇಕಂತಂದರೆ, ನಾವು ಅಲ್ಲಿ ಒಂದು ಯೋಗ ಮ್ಯಾಟ್ ಅಥವಾ ಚಾಪೆ ಇಲ್ಲ ಒಂದು ವಸ್ತ್ರವನ್ನು ನೆಲದ ಮೇಲೆ ಹಾಕ್ಕೊಂಡು ಧ್ಯಾನವನ್ನು ಮಾಡೋದು ಉತ್ತಮ ಸ್ನೇಹಿತರೆ. ನಾವು ಡೈರೆಕ್ಟಾಗಿ ನೆಲದ ಮೇಲೆ ಕೂತ್ಕೊಂಡು ಧ್ಯಾನವನ್ನು ಮಾಡಿದ್ರೆ ಅಲ್ಲಿ ನಮಗೆ ನಕಾರಾತ್ಮಕ ಮತ್ತು ಸಕಾರಾತ್ಮಕ ಶಕ್ತಿಗಳು ಇರ್ತಾವೆ ಸ್ನೇಹಿತರೆ. ನೆಗೆಟಿವ್ ಮತ್ತು ಪಾಸಿಟಿವ್ ಎನರ್ಜಿಗಳಂತೆ ನಾವು ಕರಿತೀವಿ. ಸೊ ನಾವು ಡೈರೆಕ್ಟಾಗಿ ಕೂತ್ಕೊಳ್ಳೋದ್ರಿಂದ ನಮಗೆ ನೆಗೆಟಿವ್ ಎನರ್ಜಿಯನ್ನೇ ಸಿಗತಕ್ಕಂಥದ್ದಾಗತ್ತೆ ಸ್ನೇಹಿತರೆ. ಅದರಿಂದ ನೀವು ಪಾಸಿಟಿವ್ ಎನರ್ಜಿ ಸಿಗಬೇಕು ಅಂತಂದರೆ ನೀವು ಆರಾಮದಾಯಕವಾಗಿ ಒಂದು ಯೋಗ ಮ್ಯಾಟ್ ಆಗಲಿ ಇಲ್ಲ ಒಂದು ಚೆನ್ನಾಗಿರೋ ಚಾಪೆ ಇಲ್ಲ ಚೆನ್ನಾಗಿರೋ ವಸ್ತ್ರವನ್ನು ನೆಲದ ಮೇಲೆ ಹಾಸ್ಕೊಂಡು ಅದರ ಮೇಲೆ ಕೂತ್ಕೊಂಡು ನೀವು ಧ್ಯಾನ ಮಾಡೋದ್ರಿಂದ ಧ್ಯಾನದಿಂದ ನೀವೆಲ್ಲವೂ ಲಾಭವನ್ನು ಒಳ್ಳೆಯದಾಗಿ ಪಡೆದುಕೊಳ್ಳಬಹುದು ಮತ್ತು ಪಾಸಿಟಿವ್ ಎನರ್ಜಿಯನ್ನು ನೀವು ಪಡೆದುಕೊಳ್ಳಬಹುದು ಸ್ನೇಹಿತರೆ. ಸೊ ಹಾಗೆ ಅದಾಯಿತು. ಈಗ ಬನ್ನಿ ನಾವು ಧ್ಯಾನವನ್ನು ಶುರು ಮಾಡೋಣ ಸ್ನೇಹಿತರೆ. ಧ್ಯಾನವನ್ನು ಶುರು ಮಾಡಬೇಕಂತಂದರೆ ಮೊದಲನೇದಾಗಿ ನಮ್ಮ ಮನಸ್ಸನ್ನು ಹಗರವಾಗಿರಿಸಬೇಕು, ಸಡಿಲಿಸಬೇಕು ಸ್ನೇಹಿತರೆ. ನಮ್ಮ ಮನಸ್ಸು ಮತ್ತು ದೇಹವನ್ನು ನಾವು ಒತ್ತಡವನ್ನು ಹೀರ್ಕೊಂಡು ನಾವು ಧ್ಯಾನ ಮಾಡೋದ್ರಿಂದ ನಮಗೆ ಧ್ಯಾನದಿಂದ ಸಿಗೋ ಲಾಭಗಳು ದೊರೆಯಲ್ಲ ಸ್ನೇಹಿತರೆ. ಅದಕ್ಕಾಗಿ ಧ್ಯಾನ ಮಾಡೋಕ್ಕಿಂತ ಮುಂಚೆ ನಾವು ಆರಾಮದಾಯಕವಾಗಿ ಕುಳಿತುಕೊಂಡು ಮತ್ತು ಮನಸ್ಸನ್ನು ದೇಹವನ್ನು ಸಡಿಲಿಸಿ ಮತ್ತು ಧ್ಯಾನವನ್ನು ಮಾಡಬೇಕು ಸ್ನೇಹಿತರೆ. ಸೊ ಬನ್ನಿ ಈಗ ಶುರು ಮಾಡೋಣ. ನೋಡಿ ಸ್ನೇಹಿತರೆ, ನಾನು ಈಗ ಸುಖಾಸನದಲ್ಲಿ ಕುಳಿತುಕೊಂಡಿದ್ದೇನೆ. ನೋಡಿ ನಿಮಗೆ ಯಾವುದು ಕಂಫರ್ಟ್ ಆಗುತ್ತೋ ದವತಿ ಇಲ್ಲ ಅದ್ರ ದವತಿಯಲ್ಲಿ ಕೂತ್ಕೊಳ್ಳಿಲ್ಲ. ಸುಖಾಸನ ವಜ್ರಾಸನ ಅಂತ ಬಿಟ್ಟು ಏನು ಹೇಳ್ತೀವಿ, ವಜ್ರಾಸನದಲ್ಲಿ ಕೂತ್ಕೋಬಹುದು ಇಲ್ಲ ಸುಖಾಸನದಲ್ಲಿ ನೀವು ಕುಳಿತುಕೋಬಹುದು ಸ್ನೇಹಿತರೆ. ಸೊ ನಿಮಗೆ ಯಾವುದು ಕಂಫರ್ಟ್ ಆಗುತ್ತೋ ಆರಾಮದಾಯಕವಾಗಿ ಕುಳಿತುಕೊಳ್ಳಿ. ಮತ್ತು ನೀವು ಕುಳಿತುಕೊಂಡು ಧ್ಯಾನ ಮಾಡುವಾಗ ನಿಮಗೆ ಅದ್ರ ಮಂಡಿ ನೋವು, ಕಾಲು ನೋವು, ಸೊಂಟ ನೋವು ಆ ಥರ ಇದೆ ಅಂತಂದರೆ ನೀವು ಆರಾಮದಾಯಕವಾಗಿ ಚೇರ್ ಮೇಲೆ ಕುಳಿತುಕೊಂಡು ಧ್ಯಾನವನ್ನು ಮಾಡಬಹುದು ಸ್ನೇಹಿತರೆ. ಮತ್ತು ಧ್ಯಾನವನ್ನು ಮಾಡಬೇಕಂತಂದ್ರೆ ನಿಮಗೆ ಕೈ ನೋವು, ಕಾಲು ನೋವು ಈ ಥರ ತೊಂದರೆಗಳು ನಿಮಗೆ ಅಡ್ಡಿ ಬರಲ್ಲ ಸ್ನೇಹಿತರೆ. ನಿಮಗೆ ಮುಖ್ಯವಾಗಿ ಬೇಕಾಗಿದ್ದು ಧ್ಯಾನ ಮಾಡುವಾಗ ನಿಮ್ಮ ಮನಸ್ಸು ಮತ್ತು ಗಮನ ಸ್ನೇಹಿತರೆ, ಇದು ಬಹಳ ಮುಖ್ಯವಾಗತ್ತೆ. ನೀವು ಎಷ್ಟು ಧ್ಯಾನದ ಮೇಲೆ ಗಮನವನ್ನು ಹರಿಸ್ತೀರೋ ಅಷ್ಟು ಒಳ್ಳೆಯ ಲಾಭವನ್ನು ನೀವು ಪಡೆದುಕೊಳ್ಳೋದು ಮತ್ತು ಮಾಡೋ ಧ್ಯಾನದ ಆ ಇಡೀ ದಿನ ನೆಮ್ಮದಿ, ಸಂತೋಷ, ಆರೋಗ್ಯದಿಂದ ನೀವು ಇರಬಹುದು ಸ್ನೇಹಿತರೆ. ಸೊ ಬನ್ನಿ ಸ್ನೇಹಿತರೆ, ಈಗ ಧ್ಯಾನವನ್ನು ಶುರು ಮಾಡೋಣ. ನಾವು ಒಂದು ನಿರ್ಮಲ ಪ್ರದೇಶವನ್ನು ಆಯ್ಕೆ ಮಾಡ್ಕೊಂಡಿದ್ದೀವಿ ಮತ್ತು ನಾವು ಯೋಗ ಮ್ಯಾಟನ್ನು ಹಾಕ್ಕೊಂಡಿದ್ದೀವಿ. ಮತ್ತು ಈಗ ನಾವು ಅದು ಕೂತ್ಕೊಳ್ಳೋ ಆಸನಗಳು ವಜ್ರಾಸನ ಮತ್ತು ಸುಖಾಸನ. ನೋಡಿ ನಾನೀಗ ಕೂತ್ಕೊಂಡಿರೋದು ಸುಖಾಸನ ಸ್ನೇಹಿತರೆ. ಸುಖಾಸನದಲ್ಲಿ ನಾವು ಕುಳಿತುಕೊಂಡು ಧ್ಯಾನವನ್ನು ಮಾಡಬೇಕಂತಂದ್ರೆ ಸೊಂಟವನ್ನು ನೇರ ಮಾಡಬೇಕು, ಸೊಂಟ ಎಲುಬನ್ನು ನೇರವಾಗಿ ನಾವು ಮಾಡ್ಕೋಬೇಕು. ಮತ್ತು ಇದು ನೋಡಿ ಸ್ನೇಹಿತರೆ, ಚಿನ್ನ ಮುದ್ರದಲ್ಲಿ ಹೀಗಾದ್ರೂ ನೀವು ಕುಳಿತುಕೊಳ್ಬೋದು, ಇಲ್ಲ ಇದು ಉತ್ಸಾಸನ ಮುದ್ರಾ ಹೀಗಾದ್ರೂ ಕುಳಿತುಕೋಬಹುದು. ನಿಮಗೆ ಯಾವುದು ಕಂಫರ್ಟ್ ಆಗುತ್ತೆ ಅದು ಆ ರೀತಿಯಲ್ಲಿ ಕುಳಿತುಕೊಳ್ಳಿ. ಆದಷ್ಟು ಜಾಸ್ತಿ ನೀವು ಧ್ಯಾನವನ್ನು ಮಾಡುವಾಗ ಈ ಥರದಲ್ಲಿ ಕುಳಿತುಕೊಳ್ಳಿ ಮತ್ತು ಕೈಯನ್ನು ಈ ಥರ ಮೇಲೆ ಮಾಡಿಕೊಂಡು ಮಾಡಿ ಸ್ನೇಹಿತರೆ. ಸೊ ಬನ್ನಿ ಈಗ ಶುರು ಮಾಡೋಣ ನಾವು ಧ್ಯಾನವನ್ನು. ಧ್ಯಾನದ ಫೌಂಡೇಶನ್ ಎಂದೇ ಕರೆಯಲ್ಪಟ್ಟತಕ್ಕಂಥ ಓಂಕಾರ ಮತ್ತು ಬ್ರಾಹ್ಮರಿಯನ್ನು ನಾವು ಮೊದಲು ಮಾಡ್ಕೊಂಡು ಬರೋಣ ಬನ್ನಿ ಸ್ನೇಹಿತರೆ. ಓಂಕಾರವನ್ನು ಮಾಡಬೇಕಂತಂದ್ರೆ ನೋಡಿ ಆರಾಮದಾಯಕವಾಗಿ ಕುಳಿತುಕೊಳ್ಳಿ.
ಮತ್ತು ಸೊಂಟವನ್ನು ನೇರವಾಗಿ ಮಾಡ್ಕೊಳ್ಳಿ. ಈಗ ಒಂದು ದೀರ್ಘ ಉಸಿರನ್ನು ತಗೊಂಡು ನಿಧಾನವಾಗಿ ಉಸಿರು ಬಿಡತಕ್ಕಂಥದ್ದು ಮಾಡಿ ಸ್ನೇಹಿತರೆ. ಈಗ ಸ್ನೇಹಿತರೆ, ಸೊಂಟವನ್ನು ನೇರ ಮಾಡಿಕೊಂಡು ಕಣ್ಣನ್ನು ಮುಚ್ಚಿ ಮತ್ತು ನೀವು ಧ್ಯಾನದ ರೂಪದಲ್ಲಿ ಕುಳಿತುಕೊಂಡು ನಿಮಗೆ ಮೊದಲನೇದಾಗಿ ಮಾಡ್ತಿರೋದಾದರೆ 10 ಸೆಕೆಂಡ್ ಆಗಲಿ 11 ಸೆಕೆಂಡ್ ಆಗಲಿ ನಿಧಾನವಾಗಿ ಆರಾಮದಾಯಕವಾಗಿ ಉಸಿರು ತಗೊಂಡು ಓಂಕಾರವನ್ನು ಮಾಡಿ ಮತ್ತು ಕಂಟಿನ್ಯೂ ಆಗಿ ಮಾಡ್ತಿರೋರು ನೀವು ಆರಾಮಾಗಿ 30ರಿಂದ 60 ಸೆಕೆಂಡ್ವರೆಗೆ ನೀವು ನಿಧಾನವಾಗಿ ಉಸಿರನ್ನು ತಗೊಂಡು ಓಂಕಾರ ಮಾಡೋದನ್ನು ಮಾಡಬಹುದು ಸ್ನೇಹಿತರೆ. ಸೊ ಬನ್ನಿ ಈಗ ನಾವು ಮಾಡೋಣ. ಓ ಆದ ನಂತರ ಕೈಯನ್ನು ರಿಲೀಸ್ ಮಾಡಿ 2 ಕೈಯನ್ನು ಚೆನ್ನಾಗಿ ಉಜ್ಜಿಕೊಂಡು ಕಣ್ಣಿನ ರೆಪ್ಪೆಯನ್ನು ಒರೆಸಿ ಆರಾಮವಾಗಿ ಕಣ್ಣನ್ನು ತೆರೆಯಿರಿ ಸ್ನೇಹಿತರೆ. ಸೊ ಇದು ಸ್ನೇಹಿತರೆ ಓಂಕಾರ. ಓಂಕಾರದಿಂದ ನಮಗೆ ಸಿಗುವ ಬೆನಿಫಿಟ್ಗಳು ಮತ್ತು ನಮ್ಮ ದೇಹದಲ್ಲಿ ಆಗುವ ಅಂಗಾಂಗಗಳಿಗೆ ಅನುಕೂಲಗಳು ಅಂತಂದರೆ ಸ್ನೇಹಿತರೆ, ಮೊದಲನೇದಾಗಿ ಹೇಳಬೇಕಂತಂದರೆ ನಿಮಗೆ ನಮ್ಮ ಕುತ್ತಿಗೆಯ ಕೆಳಭಾಗ ಎಲ್ಲ ಅಂಗಾಂಗಗಳಿಗೆ, ನರನಾಡಿಗಳಿಗೆ, ಕಣಕಣಗಳಿಗೆ ಓಂಕಾರವನ್ನು ಮಾಡೋದರಿಂದ ಅವುಗಳ ಚಲನವಲನೆ ಮತ್ತು ಶ್ವಾಸಕೋಶಕ್ಕೆ ವ್ಯಾಯಾಮ ಮಾಡಿಸತಕ್ಕಂಥದ್ದಾಗತ್ತೆ. ಶ್ವಾಸಕೋಶ ಅಂದರೆ ಉಸಿರಾಟ ನಾವು ವೃದ್ಧಿಯನ್ನು ಮಾಡತಕ್ಕಂಥದ್ದು ಆಗತ್ತೆ. ಮತ್ತು ನಮ್ಮ ಧ್ವನಿಪೆಟ್ಟಿಗೆ ಏನಿದೆ ಸ್ನೇಹಿತರೆ, ಪ್ರತಿಯೊಬ್ಬರಿಗೆ ಮಾನವನ ಕುಲಕ್ಕೆ ಪ್ರತಿಯೊಬ್ಬರಿಗೆ ಧ್ವನಿಪೆಟ್ಟಿಗೆ ಬಹಳ ಮುಖ್ಯವಾಗುತ್ತೆ. ಆ ಧ್ವನಿಪೆಟ್ಟಿಗೆಯನ್ನು ರಾಗವನ್ನು ಆರೋಗ್ಯಕ್ಕೆ ಮತ್ತು ಅದನ್ನು ವೃದ್ಧಿ ಮಾಡತಕ್ಕಂಥದ್ದು ಓಂಕಾರ ಸಹಾಯ ಮಾಡುತ್ತದೆ ಸ್ನೇಹಿತರೆ. ಮತ್ತು ಇದು ಬಂದ್ಬಿಟ್ಟು ನಿಮಗೆ ನೀವು ಸ್ಕೂಲ್ಗಳಲ್ಲಿ, ಆಫೀಸ್ಗಳಲ್ಲಿ ನೀವು ಬೋಧನೆ ಮಾಡ್ತಾ ಇದ್ದೀರೋ, ಇಲ್ಲ ನೀವು ಆ್ಯಂಕರಿಂಗ್ ಮಾಡ್ತಾ ಇದ್ದೀರೋ, ನೀವು ಸಿಂಗಿಂಗ್ ಮಾಡ್ತಾ ಇದ್ದೀರೋ, ಈ ಥರ ನೀವು ಹಾಡಾಡೋರಿಗೆ, ಆ್ಯಂಕರ್ಗಳಿಗೆ ಎಲ್ಲರಿಗೆ ಅನುಕೂಲವಾದದ್ದು ಆಗುತ್ತೆ ಸ್ನೇಹಿತರೆ. ಮತ್ತು ನಾವು ಮಾತಾಡೋ ಶಬ್ದಗಳು ಏನಿದಾವೆ ಸ್ಪಷ್ಟವಾಗಿ ಬರತಕ್ಕಂಥದ್ದು ಆಗತ್ತೆ ಸ್ನೇಹಿತರೆ. ಸೊ ಇವೆಲ್ಲವನ್ನು ಲಾಭಗಳು ನೀವು ಪಡಬೇಕಂತಂದರೆ ಪ್ರತಿನಿತ್ಯ 21 ಬಾರಿ ಓಂಕಾರವನ್ನು ಮಾಡಿ ಸ್ನೇಹಿತರೆ. ಈಗ ಓಂಕಾರವನ್ನು ಮಾಡಿದ್ವಲ್ಲ ಸ್ನೇಹಿತರೆ, ನಾವೀಗ ಬನ್ನಿ ಈಗ ಭ್ರಾಮರಿಯನ್ನು ಮಾಡೋಣ. ಸೊ ಸ್ನೇಹಿತರೆ, ಪ್ರತಿನಿತ್ಯ ಧ್ಯಾನ, ಪ್ರತಿನಿತ್ಯ ಧ್ಯಾನ, ಪ್ರತಿನಿತ್ಯ ಸ್ನಾನ ಅಂತ ಹೇಳ್ಬಿಟ್ಟು ನಾವು ಪ್ರತಿನಿತ್ಯ ಮಾಡೋದ್ರಿಂದ ಇವೆಲ್ಲ ಅನುಕೂಲಗಳು ನಿಮಗೆ ಸಿಗ್ತವೆ ಸ್ನೇಹಿತರೆ. ನಾನು 2 ದಿನ ಮಾಡಿದೆ, 1 ವಾರ ಮಾಡಿದೆ, ಮತ್ತೆ ಬಿಟ್ಟೆ, ಮತ್ತೆ ಗ್ಯಾಪ್ ಆಯ್ತು, ಆ ಥರ ಆದರೆ ನಿಮಗೆ
ಇವೆಲ್ಲ ಅನುಕೂಲಗಳು ಸಿಗಲ್ಲ ಸ್ನೇಹಿತರೆ. ಪ್ರತಿನಿತ್ಯ ನೀವು ಮಾಡ್ತಾ ಬರೋದ್ರಿಂದ ನಿಮಗೆ ಇವೆಲ್ಲ ಬೆನಿಫಿಟ್ಗಳನ್ನು ನೀವು ಪಡೆದುಕೊಳ್ಳಬಹುದು. ಬನ್ನಿ ಈಗ ನಾವು ಬ್ರಾಹ್ಮರಿನೂ ಮಾಡೋಣ. ಬ್ರಾಹ್ಮರಿನೂ ಮಾಡ್ಬೇಕಂತಂದ್ರೆ ನೋಡಿ, ಆರಾಮದಾಯಕವಾಗಿ ಕುಳಿತುಕೊಳ್ಳಿ. ಸುಖಾಸನದಲ್ಲಿ ಕೂತ್ಕೊಂಡಿದ್ದೀರಾ. ಈಗ ಬ್ರಾಹ್ಮರಿನೂ ಮಾಡುವಾಗ ಸ್ನೇಹಿತರೆ, ನೀವು ಕಣ್ಣನ್ನು ಮುಚ್ಚಿ ಮತ್ತು ಹೊಸದಾಗಿ ಮಾಡೋರು ಆರಾಮದಾಯಕವಾಗಿ ಎಷ್ಟು ಉಸಿರು ಹೇಳ್ಕೊಳ್ಳೋದಾಗತ್ತೆ ಅಷ್ಟು ಉಸಿರನ್ನು ತಗೊಂಡು ನೀವು ಆರಾಮದಾಯಕವಾಗಿ ಬ್ರಾಹ್ಮರಿಯನ್ನು ಮಾಡ್ಕೋಬಹುದು ಸ್ನೇಹಿತರೆ. ಬ್ರಾಹ್ಮರಿ ಪ್ರಾಣಾಯಾಮ ಮಾಡುವುದು ಹೇಗಂತ ಬನ್ನಿ ನೋಡೋಣ. ನೋಡಿ ಸ್ನೇಹಿತರೆ, ಮೊದಲು ಸೊಂಟವನ್ನು ನೇರವಾಗಿ ಮಾಡ್ಕೊಳ್ಳಿ ಮತ್ತು ಬ್ರಾಹ್ಮರಿ ಪ್ರಾಣಾಯಾಮ ನೀವು ಮಾಡುವಾಗ ಸ್ನೇಹಿತರೆ ನೋಡಿ, ಈ ತರ 3 ಬೆರಳನ್ನು ಹೀಗೆ ಮಡಚಿ ಮತ್ತು ಹೆಬ್ಬೆರಳನ್ನು ಮಧ್ಯದ ಹಾಕಿ ಕಿರು ಬೆರಳನ್ನು ಮತ್ತೆ ಮಡಚಿ ಮತ್ತೆ ಹೀಗೆ ಮಾಡ್ಕೊಳ್ಳಿ. ಇದು ಶಂಖಮುದ್ರ ಅಂತ ಹೇಳ್ತೀವಿ. ಶಂಖಮುದ್ರದಲ್ಲಿ ಮಾಡೋದ್ರಿಂದ ಇನ್ನು ನಿಮಗೆ ಜಾಸ್ತಿ ನಮ್ಮ ದೇಹದಲ್ಲಿರೋ ಅಂಗಗಳಿಗೆ ಸಹಾಯ ಆಗತ್ತೆ ಸ್ನೇಹಿತರೆ. ಈಗ ಕಣ್ಣನ್ನು ಮುಚ್ಚಿ ಮತ್ತು ಹೊಸದಾಗಿ ಶುರು ಮಾಡೋರು ನಿಮಗೆ ಎಷ್ಟಾಗುತ್ತೋ 10 ಸೆಕೆಂಡ್ ಆದರೆ 10 ಸೆಕೆಂಡ್ ಮಾಡಿ, 11 ಸೆಕೆಂಡ್ ಆದರೆ 11 ಸೆಕೆಂಡು ಆರಾಮದಾಯಕವಾಗಿ ಉಸಿರನ್ನು ತಗೊಂಡು ಬ್ರಾಹ್ಮರಿನೂ ಮಾಡತಕ್ಕಂಥದ್ದು ಮಾಡೋಣ. ಮತ್ತು ಬ್ರಾಹ್ಮರಿಯನ್ನು ಉಸಿರು ತಗೊಂಡು ಉಸಿರು ಬಿಡುವಾಗ ನೋಡಿ, ಉಸಿರು ತಗೊಳ್ಳುವಾಗ ಇದನ್ನ ಹೀಗೆ ಹೀಗೆ ಇದು ಪುಷ್ ಮಾಡಬೇಕು ಮತ್ತು ಉಸಿರು ಬಿಡಬೇಕು, ಈ ತರ ಮಾಡಬೇಕು. ಇದು ಉಸಿರು ತಗೊಳ್ಳುವಾಗ ಉಸಿರು ಬಿಡುವಾಗ, ಉಸಿರು ತಗೊಳ್ಳುವಾಗ ಉಸಿರು ಬಿಡುವಾಗ, ಉಸಿರು ತಗೊಳ್ಳುವಾಗ ಉಸಿರು ಬಿಡುವಾಗ, ಹೀಗೆ ಮಾಡಿ ಸ್ನೇಹಿತರೆ. ಆದ ನಂತರ ಕೈಯನ್ನು ರಿಲೀಸ್ ಮಾಡಿ ಎರಡು ಕೈಯನ್ನು ಉಜ್ಜಿಕೊಂಡು ಮತ್ತು ಕಣ್ಣಿನ ರೆಪ್ಪೆಯನ್ನು ಒರೆಸಿ ಆರಾಮದಾಯಕವಾಗಿ ಕಣ್ಣನ್ನು ತೆರೆಯಿರಿ ಸ್ನೇಹಿತರೆ. ಇದು ಬ್ರಾಹ್ಮರಿ ಸ್ನೇಹಿತರೆ. ಬ್ರಾಹ್ಮರಿ ಪ್ರಾಣಾಯಾಮ ಮಾಡೋದ್ರಿಂದ ನಮಗೆ ನಮ್ಮ ದೇಹದಲ್ಲಿರೋ ಅಂಗಾಂಗಗಳಿಗೆ ಉಪಯೋಗವಾಗುವುದೇನಂತಂದ್ರೆ ಸ್ನೇಹಿತರೆ, ಮೊದಲನೇದಾಗಿ ನಮ್ಮ ಕುತ್ತಿಗೆ ಮೇಲ್ಭಾಗ ಅಂದರೆ ತಲೆ, ಮೆದುಳು, ಕಣ್ಣು, ಮೂಗು, ಬಾಯಿ, ಒಸುಡೆ, ಕಿವಿ, ಈ ಥರ ಇವುಗಳನ್ನೆಲ್ಲವನ್ನು ವೈಬ್ರೇಟ್ ಮಾಡೋತಕ್ಕಂಥದ್ದು ಮಾಡುತ್ತೆ ಸ್ನೇಹಿತರೆ. ಅದರಿಂದ ನಮಗೆ ಮೊದಲನೇದಾಗಿ ಹೇಳಬೇಕಂತಂದ್ರೆ, ನಿಮಗೆ ಅರ್ಧ ತಲೆನೋವು ಅಂತ ಬಿಟ್ಟು ಯಾರು ಹೇಳ್ತಾ ಇರ್ತೀರಾ ಮತ್ತು ಮೈಗ್ರೇನ್ ಅಂತೆ ಮತ್ತು ರಾತ್ರಿ ಟೈಮ್ ನಿದ್ದೆ ಬರಲ್ಲ ಅಂತ ಹೇಳ್ತಾ ಇರ್ತೀರಾ, ಇವರಿಗೆ ರಾಮಬಾಣ ಇದ್ದಂತೆ ಸ್ನೇಹಿತರೆ ಇದು. ಮತ್ತು ಜೊತೆಗೆ ಜ್ಞಾಪಕ ಶಕ್ತಿಯನ್ನು
ಕೊಡತಕ್ಕಂಥದ್ದು ಮತ್ತು ನೆಗೆಟಿವ್ ಥಾಟ್ಸನ್ನು ಡಿಲೀಟ್ ಮಾಡತಕ್ಕಂಥದ್ದನ್ನು ಇದು ನಮಗೆ ಸಹಾಯ ಮಾಡುತ್ತೆ ಸ್ನೇಹಿತರೆ. ಸೊ ಅದರಿಂದ ನೀವು ಪ್ರತಿನಿತ್ಯ 21 ಬಾರಿ ಭ್ರಾಮರಿಯನ್ನು ಮಾಡೋದ್ರಿಂದ ಮತ್ತು ಯಾರು ಹೊಸದಾಗಿ ಶುರು ಮಾಡ್ತಾ ಇದ್ದೀರಾ ದಯವಿಟ್ಟು ಪ್ರತಿನಿತ್ಯ ಧ್ಯಾನವನ್ನು ಮಾಡಿ. ಧ್ಯಾನ ಅಂದರೆ ಪ್ರತಿನಿತ್ಯ ಧ್ಯಾನ, ಪ್ರತಿನಿತ್ಯ ಸ್ನಾನ ಅಂತಲೇ ನಾವು ಅನ್ಕೋಬೋದು ಸ್ನೇಹಿತರೆ. ಮತ್ತು ನೀವು ಆಗ್ತಾನೇ ಇಲ್ಲ, ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ ಅನ್ನೋರು 5 ಬಾರಿ ಮಾಡಿ ಸ್ನೇಹಿತರೆ. ಶುರುವಿನಲ್ಲಿ 5 ಬಾರಿ 1 ತಿಂಗಳು ಮಾಡ್ಕೊಳ್ಳಿ. ಅದಾದ ನಂತರ ಇನ್ನು 5 ಬಾರಿ ಇನ್ನೂ ಜಾಸ್ತಿ ಆ ಥರ ಮಾಡಿಕೊಂಡು 21 ಬಾರಿ ಪ್ರತಿನಿತ್ಯ ನಾವು ಮಾಡೋದ್ರಿಂದ ಆದಷ್ಟು ನಿಮಗೆ ನಿಮ್ಮ ಜ್ಞಾಪಕ ಶಕ್ತಿ ಮತ್ತು ನೀವೇನು ನಿದ್ರಾಹೀನತೆ ಅಂತ ಹೇಳ್ತೀರಾ ಮತ್ತು ಅರ್ಧ ತಲೆನೋವು, ಮೈಗ್ರೀನ್ ಅಂಥದ್ದು ಇವೆಲ್ಲವೂ ನಿವಾರಣೆ ಆಗಬೇಕಂತಂದ್ರೆ ನೀವು ಇದು ಏನು ಭ್ರಾಮರಿ ಪ್ರಾಣಾಯಾಮವನ್ನು ನೀವು ಮಾಡಿ ಸ್ನೇಹಿತರೆ. ಸೊ ಇದು ಆಗಿತ್ತು. ಬನ್ನಿ ಈಗ ಓಂಕಾರ ಮತ್ತು ಭ್ರಾಮರಿಯನ್ನು ನಾವು ಮಾಡಿದ್ದೀವಿ ಸ್ನೇಹಿತರೆ. ಈಗ ನಮ್ಮ ದೇಹ ದಣದಿರುತ್ತೆ, ಅದನ್ನು ನಾವು ಶಾಂತಗೊಳಿಸಬೇಕು, ರಿಲ್ಯಾಕ್ಸನ್ನು ಕೊಡಬೇಕು ಮತ್ತು ನಾವು ಧ್ಯಾನದಲ್ಲಿ ಕುಳಿತುಕೋಬೇಕು ಸ್ನೇಹಿತರೆ. ಧ್ಯಾನ ಅಂತಂದರೆ ನೋಡಿ, ಧ್ಯಾನ ನಾವು ಮಾಡ್ತಿದ್ದೀವಿ ಅಂತಂದರೆ ನಮಗೇನು ಗೊತ್ತಿಲ್ಲ, ನಾವೇನು ಮಾಡ್ತಾ ಇಲ್ಲ ಮತ್ತು ನಾವು ಬರೋ ಯೋಚನೆಗಳಿಗೆ ನಾವು ಉತ್ತರವನ್ನು ಕೊಡ್ತಿಲ್ಲ. ಸೊ ಈ ರೀತಿಯಲ್ಲಿ ಅಂದರೆ ನೀವು ಧ್ಯಾನವನ್ನು ಮಾಡುವಾಗ ಆರಾಮದಾಯಕವಾಗಿ ಮತ್ತು ನೀವು ಕುಳಿತುಕೊಳ್ಳುವಾಗ ಸ್ನೇಹಿತರೆ ನಿಮ್ಮ ದೇಹ ಮತ್ತು ನಿಮ್ಮ ಮನಸ್ಸನ್ನು ಆರಾಮಾಗಿರಿಸಿ ಮತ್ತು ರಿಲ್ಯಾಕ್ಸನ್ನು ಮಾಡತಕ್ಕಂಥದ್ದು. ಮತ್ತು ಧ್ಯಾನ ಅಂತಂದರೆ ಸ್ನೇಹಿತರೆ ನಿಮ್ಮ ಮನಸ್ಸು ಮತ್ತು ದೇಹವನ್ನು ಒಂದುಗೂಡಿಸತಕ್ಕಂಥದ್ದು. ಯಾವಾಗ ನಿಮ್ಮ ಮನಸ್ಸು ಮತ್ತು ದೇಹವನ್ನು ನಾವು ಒಂದುಗೂಡಿಸ್ತೀವಿ ಆವಾಗ ನಮಗೆ ಏಕಾಗ್ರತೆ, ಆತ್ಮಸ್ಥೈರ್ಯ, ಆತ್ಮವಿಶ್ವಾಸನ ನಾವು ಬೆಳೆಸ್ಕೋಬಹುದು ಸ್ನೇಹಿತರೆ. ಸೊ ಬನ್ನಿ ಹೇಗೆ ಮಾಡಬೇಕನ್ನೋದು ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ ನೀವು ನೋಡಿ ಸ್ನೇಹಿತರೆ, ಆಸನದಲ್ಲಿ ಹೀಗೆ ಕುಳಿತುಕೊಳ್ಳಿ ಮತ್ತು ನೀವು ಆರಾಮದಾಯಕವಾಗಿ ಸುಖಾಸನದಲ್ಲಿ, ವಜ್ರಾಸನದಲ್ಲಿ ಯಾವುದು ಅನುಕೂಲ ಆಗುತ್ತೋ ಅದರಲ್ಲಿ ಕಂಫರ್ಟಾಗಿ ಕುಳಿತುಕೊಳ್ಳಿ. ಮತ್ತು ಈಗ ನಾವು ಶುರು ಮಾಡೋಣ ಬನ್ನಿ ಸ್ನೇಹಿತರೆ. ಕುಳಿತುಕೊಂಡಾದ ನಂತರ ಧ್ಯಾನವನ್ನು ಮಾಡಬೇಕಂತಂದ್ರೆ ನೋಡಿ, ಮೊದಲನೇದಾಗಿ ಸೊಂಟವನ್ನು ನೇರವಾಗಿ ಇರಿಸ್ಕೊಳ್ಳಿ ಮತ್ತು ಕಣ್ಣನ್ನು ಮುಚ್ಚಿ ಸ್ನೇಹಿತರೆ. ಮತ್ತು ಈಗ ನೋಡಿ, ಮೊದಲನೇದಾಗಿ ನಾವು ಹೇಳಬೇಕಂತಂದ್ರೆ ಧ್ಯಾನದಲ್ಲಿ ಸ್ನೇಹಿತರೆ ನಾವು ಕಣ್ಣು ಮುಚ್ಚುವಾಗ ನಮಗೆ ಯೋಚನೆಗಳು ಬರೋದು ಶುರು ಆಗುತ್ತೆ ಸ್ನೇಹಿತರೆ. ಅಂದರೆ ನೀವೇನಾದರೂ ಕೆಲಸಗಳನ್ನು ಮರ್ತಿರ್ಬೋದು, ಏನಾದರೂ ಕೆಲಸ ಮಾಡೋದಿರ್ಬೋದು, ಎಲ್ಲಾದರೂ ಹೋಗಿರ್ಬೋದು ಮತ್ತು ನೀವೇನಾದರೂ ತಿನ್ಬೋದು ಮತ್ತು ಏನಾದರೂ ನೋಡೋದಿರ್ಬೋದು. ಆ ಥರ ಏನೇನೋ ಯೋಚನೆಗಳು ಬರ್ತಾ ಇರ್ತವೆ ಸ್ನೇಹಿತರೆ. ಅದರ ಪಾಡಿಗೆ ಅದು ಬರೋಕ್ಕೆ ಬಿಡಿ ಮತ್ತು ಆ ಬರೋ ಯೋಚನೆಗಳಿಗೆ ನೀವು ಉತ್ತರವನ್ನು ನೀಡಬೇಡಿ ಸ್ನೇಹಿತರೆ. ಆರಾಮದಾಯಕವಾಗಿ ಕುಳಿತುಕೊಳ್ಳಿ, ರಿಲ್ಯಾಕ್ಸ್ ಆಗಿರಿ. ಮತ್ತೆ ನೋಡಿ ಸ್ನೇಹಿತರೆ, ಮೊದಲನೇದಾಗಿ ನಾವು ಕಣ್ಣನ್ನು ಮುಚ್ಚಿದ ನಂತರ ನಮ್ಮ ದೇಹದಲ್ಲಿ ಇರತಕ್ಕಂಥ ಎಲ್ಲ ಭಾಗಗಳನ್ನು ಒಮ್ಮೆ ನಾವು ನಿಧಾನವಾಗಿ ಗುರುತಿಸ್ಕೊಂಡು ಬರಬೇಕು ಸ್ನೇಹಿತರೆ. ಅಂದರೆ ನೋಡಿ, ರಿಲ್ಯಾಕ್ಸ್ ಆಗಿ ಕೂತ್ಕೊಳ್ಳಿ. ಧ್ಯಾನ ಮಾಡುವಾಗ ಯಾವುದೇ ಒತ್ತಡ ಬೇಡ, ಭಯ ಬೇಡ, ಆತಂಕ ಬೇಡ. ಆರಾಮದಾಯಕವಾಗಿ ಕೂತ್ಕೊಳ್ಳಿ ಸ್ನೇಹಿತರೆ. ನಿಮ್ಮ ಮನಸ್ಸಿಗೆ ಹೇಳಿ, ನಾನು ಧ್ಯಾನವನ್ನು ಮಾಡ್ತಾ ಇದ್ದೇನೆ. ಧ್ಯಾನದಿಂದ ಇಡೀ ದಿನ ನನಗೆ ಸಂತೋಷ, ಮನಸ್ಸಿಗೆ ಮತ್ತು ದೇಹಕ್ಕೆ ನೆಮ್ಮದಿ ಮತ್ತು ನಾನು ಆರೋಗ್ಯದಿಂದ ಇರ್ತೇನೆ ಅಂತ ಬಿಟ್ಟು ಮನಸ್ಸಿಗೆ ಹೇಳಿ ಸ್ನೇಹಿತರೆ. ಆದ ನಂತರ ಈಗ ಬನ್ನಿ, ನಮ್ಮ ದೇಹದಲ್ಲಿ ಇರೋತಕ್ಕಂಥ ಭಾಗಗಳನ್ನು ಅಂದರೆ ಅಂಗಾಂಗಗಳನ್ನು ಒಂದೊಂದಾಗಿ ನಾವು ಅದನ್ನು ಗಮನಿಸಿಕೊಂಡು ಬರೋಣ ಬನ್ನಿ ಸ್ನೇಹಿತರೆ. ಮೊದಲನೇದಾಗಿ ನೋಡಿ ಸ್ನೇಹಿತರೆ, ನಮ್ಮ ತಲೆಯ ಕೂದಲುಗಳು ಎಲ್ಲ ಹೇಗಿವೆ ಅಂತ ಹೇಳ್ಬಿಟ್ಟು ನಾವು ಗಮನಿಸೋಣ ಸ್ನೇಹಿತರೆ. ನಮ್ಮ ತಲೆಯ ಕೂದಲುಗಳು, ಆದ ನಂತರ ಹಣೆ, ಕಣ್ಣು, ಕಣ್ಣಿನ ರೆಪ್ಪೆಗಳು, ಮೂಗು, ಬಾಯಿ, ಈ ಥರ ಕುತ್ತಿಗೆ, ಗಂಟಲು, ಭುಜ, ಅಂಗೈ, ಕೈ ಬೆರಳುಗಳು ಮತ್ತು ನಮ್ಮ ಭುಜ, ಬೆನ್ನು ಭಾಗ, ಹೊಟ್ಟೆ ಭಾಗ, ಈ ಥರ ತೊಡೆ ಭಾಗ, ತೊಡೆ, ಮೊಣಕಾಲು, ಕಾಲು ಬೆರಳುಗಳು, ಈ ಥರ ಸ್ನೇಹಿತರೆ ನಿಧಾನವಾಗಿ ಎಲ್ಲ ಭಾಗಗಳನ್ನು ನಾವು ಆರಾಮದಾಯಕವಾಗಿ ಒಂದೊಂದಾಗಿ ಅವುಗಳನ್ನು ಗಮನಿಸಿಕೊಂಡು ಬರಬೇಕು ಸ್ನೇಹಿತರೆ. ಆದ ನಂತರ
ನೋಡಿ, ರಿಲ್ಯಾಕ್ಸ್ ಆಗಿ ಕುಳಿತುಕೊಳ್ಳಿ ಮತ್ತು ಆರಾಮಾಗಿರಿ. ಯಾವುದೇ ಯೋಚನೆಗಳು ಬೇಡ, ಬರೋ ಯೋಚನೆಗಳಿಗೂ ಉತ್ತರವನ್ನು ಕೊಡೋದು ಬೇಡ. ಆರಾಮದಾಯಕವಾಗಿ ಕುಳಿತುಕೊಳ್ಳಿ ಸ್ನೇಹಿತರೆ. ರಿಲ್ಯಾಕ್ಸ್ ಆಗಿರಿ ಮತ್ತು ನಮ್ಮ ದೇಹದಲ್ಲಿರೋ ಎಲ್ಲ ಭಾಗಗಳನ್ನು ಗುರುತಿಸಾದ ನಂತರ ನಮ್ಮ ಸೊಂಟ ಬಗ್ಗಿರುತ್ತೆ. ನಿಧಾನವಾಗಿ ಸೊಂಟವನ್ನು ಮತ್ತೆ ನೇರವಾಗಿ ಮಾಡಿ ಒಂದು ದೀರ್ಘ ಉಸಿರು ತಗೊಂಡು ಉಸಿರನ್ನು ಬಿಡತಕ್ಕಂಥ ಮಾಡಿ ಸ್ನೇಹಿತರೆ. ಅದರಿಂದ ನಮ್ಮ ಮನಸ್ಸಿಗೆ ನೆಮ್ಮದಿ ಮತ್ತು ಸಂತೋಷ ದೊರೆಯುತ್ತದೆ ಸ್ನೇಹಿತರೆ. ಅದಾದ ನಂತರ ಈಗ ನಮ್ಮ ಮೂಗು ಹೇಗೆ ಉಸಿರಾಡ್ತಾ ಇದೆ ಅನ್ನೋದರ ಮೇಲೆ ಗಮನವನ್ನು ಹರಿಸೋಣ ಬನ್ನಿ ಸ್ನೇಹಿತರೆ. ರಿಲ್ಯಾಕ್ಸ್ ಆಗಿ ಕೂತ್ಕೊಳ್ಳಿ. ನಮ್ಮ ದೇಹದಲ್ಲಿರೋ ಎಲ್ಲ ಅಂಗಾಂಗಗಳನ್ನು ಪ್ರತಿನಿತ್ಯ ನಾವು ಗಮನಿಸಿಕೊಂಡು ಬರುವುದರಿಂದ ಅವುಗಳ ಚಲನವಲನೆ ಮತ್ತು ಆರೋಗ್ಯದ ಸಮಸ್ಯೆಗಳು ಏನಾದಿದ್ರು ನಾವು ಅದನ್ನು ಮುಂದಿನ ಪ್ರಿಕಾಷನ್ ನಾವು ತೆಗೆದುಕೊಳ್ಳಲು ಸಹಾಯ ಮಾಡುತ್ತದೆ. ಮತ್ತೆ ಸ್ನೇಹಿತರೆ ನೋಡಿ, ನಮ್ಮ ಮೂಗು ಹೇಗೆ ನಿಧಾನವಾಗಿ ಉಸಿರಾಡ್ತಾ ಇದರ ಮೇಲೆ ಗಮನವನ್ನು ಹರಿಸ್ತಾ ಇದ್ದೇವೆ. ಆರಾಮದಾಯಕವಾಗಿ ಕುಳಿತುಕೊಳ್ಳಿ ಸ್ನೇಹಿತರೆ. ನಿಮ್ಮ ಸಮಯ ಅಂದರೆ 15 ನಿಮಿಷ ಮಾಡ್ತಾ ಇದ್ದೀರಾ, 30 ನಿಮಿಷ ಮಾಡ್ತಾ ಇದ್ದೀರಾ, ಅದಾದ ನಂತರ ಕೈಯನ್ನು ರಿಲೀಸ್ ಮಾಡಿ ಮತ್ತು 2 ಕೈಯನ್ನು ಉಜ್ಜಿಕೊಂಡು ಕಣ್ಣಿನ ರೆಪ್ಪೆಯನ್ನು ಒರೆಸಿ ಆರಾಮದಾಯಕವಾಗಿ ಕಣ್ಣನ್ನು ತೆರೆಯಿರಿ ಸ್ನೇಹಿತರೆ. ಸೊ ಸ್ನೇಹಿತರೆ, ಇದು ಆಗಿತ್ತು ಧ್ಯಾನ. ನೋಡಿ ಸ್ನೇಹಿತರೆ, ಎಷ್ಟು ಸಂತೋಷ, ಎಷ್ಟು ನೆಮ್ಮದಿ, ಮನಸ್ಸಿಗೆ ಎಷ್ಟು ಸಂತೋಷ, ಅದು ಹೇಳಲಾರದಷ್ಟು ಖುಷಿ ಆಗುತ್ತದೆ ಸ್ನೇಹಿತರೆ. ಅದರಿಂದ ಪ್ರತಿನಿತ್ಯ ನೀವು ಯಾರು ಧ್ಯಾನವನ್ನು ಮಾಡ್ತಿರೋ ಅವರಿಗೆ ಮಾತ್ರ ಈ ಅನುಭವ ದೊರೆಯುತ್ತೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಅದರಿಂದ ಪ್ರತಿನಿತ್ಯ ಧ್ಯಾನ, ಪ್ರತಿನಿತ್ಯ ಸ್ನಾನ ಸ್ನೇಹಿತರೆ, ನೀವು ಧ್ಯಾನ ಮಾಡಿ ನೀವು ಅನುಭವಿಸಿ ಮತ್ತು ಇಡೀ ನಿಮ್ಮ ಕುಟುಂಬದಲ್ಲಿ ನಿಮ್ಮ ಫ್ಯಾಮಿಲಿ ಮಕ್ಕಳಿದ್ದಾರೆ ಅಂದರೆ 8 ವರ್ಷದ ಮೇಲೆ ಮಕ್ಕಳನ್ನು ನೀವು ಧ್ಯಾನದಲ್ಲಿ ತೊಡಗಿಸಿ ಸ್ನೇಹಿತರೆ. ಇವತ್ತಿನ ಧ್ಯಾನ ನಾಳೆಯ ಆರೋಗ್ಯ ಮತ್ತು ಇವತ್ತಿನ ಉಸಿರಾಟ ಆಯಸ್ಸು ವೃದ್ಧಿ, ನಾಳೆ ಆಯಸ್ಸು ವೃದ್ಧಿ. ಸೊ ಇವೆಲ್ಲ ನಿಮಗೆ ಸಿಗಬೇಕು ಮತ್ತು ಇಡೀ ನಮ್ಮ ದೇಹದಲ್ಲಿರೋ ಎಲ್ಲ ಅಂಗಾಂಗಗಳಿಗೂ ಆರೋಗ್ಯವಾಗಿ ಇರಿಸಬೇಕು ಮತ್ತು ಅವುಗಳ ಚಲನವಲನೆ ಮಾಡಬೇಕಂತಂದರೆ ಪ್ರತಿನಿತ್ಯ 15ರಿಂದ 30 ನಿಮಿಷದವರೆಗೆ ನೀವು ಧ್ಯಾನ ವ್ಯಾಯಾಮಗಳನ್ನು ಮಾಡಿ ನಿಮ್ಮ ಆರೋಗ್ಯವನ್ನು ಆರೋಗ್ಯವಾಗಿ ಇರಿಸ್ಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ, ಇದು ಆಗಿತ್ತು ಧ್ಯಾನ. ಮತ್ತು ಪ್ರತಿನಿತ್ಯ ಒಂದು ವಿಡಿಯೋ ಜೊತೆಗೆ ಇನ್ಕ್ರೆಡಿಬಲ್ ಹೆಲ್ತ್ ಸೀಕ್ರೆಟ್ ಅನ್ನು ತರ್ತಾ ಇರ್ತೀನಿ. ಅದನ್ನು ನೀವು ಪ್ರತಿನಿತ್ಯ ಬಳಸ್ತಾ ಇರ್ತೀರ. ದವಸ ಧಾನ್ಯಗಳಾಗಿರಲಿ, ಹಣ್ಣು ತರಕಾರಿ ಸೊಪ್ಪುಗಳಾಗಿರಲಿ. ಸೊ ಅವುಗಳ ಸಾಮಾನ್ಯ ತಿಳುವಳಿಕೆ ನಮಗೆ ಇರಬೇಕನ್ನೋ ಒಂದು ಕಾನ್ಸೆಪ್ಟನ್ನು ನಾನು ಇಟ್ಕೊಂಡು ಧ್ಯಾನದ ಜೊತೆ ಇನ್ಕ್ರೆಡಿಬಲ್ ಹೆಲ್ತ್ ಸೀಕ್ರೆಟ್ಗಳನ್ನು ನಾನು ಪ್ರತಿನಿತ್ಯ 1ರಿಂದ 2 ತರ್ತಾ ಇರ್ತೀನಿ ಸ್ನೇಹಿತರೆ. ಸೊ ಇವತ್ತಿನ ಇನ್ಕ್ರೆಡಿಬಲ್ ಹೆಲ್ತ್ ಸೀಕ್ರೆಟ್ ಅಂತಂದರೆ ಇದು ನೋಡಿ ಸ್ನೇಹಿತರೆ, ನಾವು ಇದನ್ನು ಕೆಲವೊಬ್ಬರು ಬಳಸ್ತಾ ಇರ್ತೀವಿ. ವಾರದಲ್ಲಿ 1, 15 ದಿನದಲ್ಲಿ 1. ಮತ್ತು ಇದು ಯಾವಾಗ ಇದನ್ನು ಬಳಸ್ತಾರೆ ಅಂತಂದರೆ ಕೆಲವರು ಅತಿ ಹೆಚ್ಚಾಗಿ ಇದರ ಬಗ್ಗೆ ಮಾಹಿತಿ ತಿಳಿದವರು ಮತ್ತು ದೇಹವನ್ನು ದಣಿಸಿ ಅಂದರೆ ಜಿಮ್ಗಳು ಜಿಮ್ಮನ್ನು ಮಾಡತಕ್ಕಂಥವ್ರು ಮತ್ತು ದೇಹನ ದಣಿಸುವಂತಕ್ಕಂಥವ್ರು ಅವರು ಇದನ್ನು ಬಳಸತಕ್ಕಂಥದ್ದು ಹೆಚ್ಚಿನಲ್ಲಿ ನಾವು ಕಾಣಬಹುದು. ಇವತ್ತಿನ ದಿನಗಳಲ್ಲಿ ಇದು ಬಂದ್ಬಿಟ್ಟು ಊರುಗಡ್ಲೆ ಸ್ನೇಹಿತರೆ, ಪುಟಾಣಿ ಅಂತಲೂ ಕರೀತಾರೆ ಮತ್ತು ಊರುಗಡ್ಲೆ ಅಂತ ಬಿಟ್ಟು ಕರಿತೀವಿ ಸ್ನೇಹಿತರೆ. ಸೊ ಸ್ನೇಹಿತರೆ, ಇದರಲ್ಲಿ ದೊರೆಯತಕ್ಕಂಥ ಖನಿಜಾಂಶಗಳು, ಅಂಶಗಳು, ಪ್ರೋಟೀನ್ಗಳು ಅಂತ ಹೇಳಬೇಕಂದ್ರೆ ಬಹಳ ಒಳ್ಳೆಯವಿದ್ದಾವೆ ಸ್ನೇಹಿತರೆ. ಇದು ನಮಗೆ ಮುಖ್ಯವಾಗಿ ಹೇಳಬೇಕಂತಂದರೆ ಇದು ಜೀರ್ಣಕ್ರಿಯೆಗೆ ಮತ್ತು ನಮ್ಮ ದೇಹದಲ್ಲಿರುವ ಮೂಳೆಗಳು ಅಂದರೆ ನಮ್ಮ ದೇಹದಲ್ಲಿರೋ ಎಲ್ಲ ಮೂಳೆಗಳನ್ನು ಬಲ ಕೊಡತಕ್ಕಂಥ ಶಕ್ತಿ ಈ ಊರುಗಡ್ಲೆಯಲ್ಲಿ ಇದೆ ಸ್ನೇಹಿತರೆ. ಮತ್ತು ಅದೇ ಥರ ಹೇಳಬೇಕಂತಂದರೆ ನಾವು ಇದನ್ನು ಪ್ರತಿನಿತ್ಯ 100 ಗ್ರಾಮ್ ಬಳಸ್ಕೊಂಡು ಬರೋದ್ರಿಂದ ನಮ್ಮ ಮೂಳೆಗಳ ಶಕ್ತಿಯನ್ನು ನಾವು ಪಡ್ಕೋಬೋದು ಮತ್ತು ನಮ್ಮ ದೇಹವನ್ನು ಮುಷ್ಟಿಯಾಗಿ ಅಂದರೆ ಆರೋಗ್ಯವಾಗಿ ಹಿಡ್ಕೋಬೋದು ಸ್ನೇಹಿತರೆ. ಮತ್ತು ಈ ಊರುಗಡ್ಲೆಯಲ್ಲಿ ನಿಮಗೆ ಸಿಗೋತಕ್ಕಂಥದ್ದು ಮುಖ್ಯವಾಗಿ ಅಂದರೆ ನಮ್ಮ ಬೊಜ್ಜುಗಳು ಇರ್ಬೋದು, ಬೊಜ್ಜು ಕರಗಿಸತಕ್ಕಂಥದ್ದು ಮತ್ತು ಇದರಲ್ಲಿ ಫೈಬರ್
ಮತ್ತು ಐರನ್ ಮತ್ತು ಪೊಟ್ಯಾಷಿಯಂ ಮತ್ತು ರಂಜಕಗಳು ಬಹಳ ಅಂದರೆ ಬಹಳ ಮುಖ್ಯವಾಗಿರತಕ್ಕಂಥ ಅಂಶಗಳು ಇದರಲ್ಲಿ ಇರೋದರಿಂದ ಮತ್ತು ನಾವು ಸ್ನೇಹಿತರೆ ಪ್ರತಿನಿತ್ಯ 100 ಗ್ರಾಮ್ ಈ ಹುರುಗಡ್ಲೆಯನ್ನು ನಾವು ಬಳಸೋದ್ರಿಂದ ನಾವು ಮೂಳೆಯನ್ನು ಗಟ್ಟಿ ಇರಿಸ್ಕೋಬೋದು ಮತ್ತು ಜೀರ್ಣಕ್ರಿಯೆಯನ್ನು ಚೆನ್ನಾಗಿ ಇಟ್ಕೋಬೋದು ಮತ್ತು ಮೂಳೆಗಳ ಈಗ ನಾವು ಹೇಳ್ತಾ ಇರ್ತೀವಿ ಸ್ನೇಹಿತರೆ, ನಮಗೆ ಕೀಲು ನೋವು ಈ ಥರ ನೋವುಗಳು ಇದ್ದಾವೆ, ನಮಗೆ ನೋವುಗಳು ಜಾಸ್ತಿ ಬರ್ತವೆ. ಬೆಳಿಗ್ಗೆ ಎದ್ದಿದ ತಕ್ಷಣ ನಮಗೆ ಕಾಲಿಡಕ್ಕೆ ಬರಲ್ಲ, ಇಲ್ಲಿ ಇಟ್ಕೊಬಿಡ್ತೈತೆ, ಇಲ್ಲಿ ಈ ಥರ ಬಹಳಷ್ಟು ಜನಗಳು ನನಗೆ ಹೇಳ್ತಾ ಇರ್ತಾರೆ. ಸೊ ಅವರಿಗೆ ನಾನು ಇದು ತಿಳಿಸ್ಕೊಡ್ತೀನಿ. ರಾಮಬಾಣ ಅಂತಾನೆ ಊರುಗಡ್ಲೆ ಮತ್ತು ನೀವು ಪುಟಾಣಿ ಅಂತ ಹೇಳ್ಬಿಟ್ಟು ಕರೀತಾರೆ. ಸೊ ಜಿಮ್ಮು ಮಾಡುವಾಗ ಅವಾಗ ಮಾತ್ರ ನಮಗೆ ಬರೋದಕ್ಕಂಥದ್ದಲ್ಲ ಸ್ನೇಹಿತರೆ, ಪ್ರತಿನಿತ್ಯ ಇದು ಆಹಾರದಲ್ಲಿ ಇದನ್ನು ನಾವು ಅಳವಡಿಸ್ಕೊಂಡ್ರೆ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಮತ್ತು ಇದರ ಬಗ್ಗೆ ನಾನು ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನೀವು ಇದನ್ನು ಹುರ್ಕೊಂಡು ಉಪ್ಪು ಹಾಕ್ಕೊಂಡು ಹಾಗೆ ಡೈರೆಕ್ಟಾಗಿ ತಿನ್ಬೋದು ಮತ್ತು ಇದರ ಪೌಡರ್ ಮಾಡಿಕೊಂಡು ನೀವು ಜ್ಯೂಸ್ ರೂಪದಲ್ಲಿ ಕೂಡ ತಗೋಬೋದು, ಸೇವನೆಯನ್ನು ಮಾಡ್ಬೋದು ಸ್ನೇಹಿತರೆ. ಮತ್ತು ಇದನ್ನು ಕೆಲವೊಬ್ಬರು ಸಿಹಿ ಖಾದ್ಯಗಳನ್ನು ಕೂಡ ಇದನ್ನು ಮಾಡ್ತಾರೆ ಸ್ನೇಹಿತರೆ. ಅಂದರೆ ಒಬ್ಬಟ್ಟು, ಕರ್ಜಿಕಾಯಿ ಥರ ಏನು ಹೇಳ್ತೀವಲ್ಲ, ಆ ಥರ ಸಿಹಿ ಖಾದ್ಯವನ್ನು ಕೂಡ ಮಾಡ್ತಕ್ಕಂಥದ್ದು ಇದೆ ಸ್ನೇಹಿತರೆ. ಮತ್ತು ಇದರ ಜೊತೆಗೆ ಹುರುಗಡ್ಲೆ ಜೊತೆಗೆ ನೀವು ಜ್ಯೂಸ್ ಹೇಗೆ ತಯಾರು ಮಾಡಬೇಕು ಅನ್ನೋದನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ದಯವಿಟ್ಟು ಡಿಸ್ಕ್ರಿಪ್ಷನಲ್ಲಿ ತಿಳ್ಕೊಳ್ಳಿ. ಮತ್ತು ಇನ್ನು ಪ್ರತಿನಿತ್ಯ 100 ಗ್ರಾಮ್ ಆರಾಮದಾಯಕವಾಗಿ ತಗೋಬೋದು. ಇದರಿಂದ ಯಾವುದೇ ಸೈಡ್ ಎಫೆಕ್ಟ್ಗಳು ಇಲ್ಲ. ಮತ್ತು ನೀವು ತೂಕವನ್ನು ಇಳಿಬೇಕು, ಜಾಸ್ತಿ ತಗೋಬಾರ್ದು ಸ್ನೇಹಿತರೆ. ಯಾವುದೇ ಒಂದು ಪದಾರ್ಥ ಆಗಲಿ ನಾವು ಜಾಸ್ತಿ ತಗೊಳ್ಳೋದ್ರಿಂದ ಏನಾಗುತ್ತೆ, ಅಮೃತ ಕೂಡ ವಿಷ ಆಗತ್ತೆ ಅಂತ ಹೇಳ್ಬಿಟ್ಟು ಏನಿದೆ, ಅದೇ ಥರ ಯಾವುದೇ ಕಾರಣಕ್ಕೂ ಯಾವುದೇ ಒಂದು ವಸ್ತುವನ್ನು ನಾವು ತಗೊಳ್ತಾ ಇದ್ದೀವಿ, ಧ್ಯಾನ ಮಾಡ್ತಾ ಇದ್ದೀವಿ, ವ್ಯಾಯಾಮ ಮಾಡ್ತಾ ಇದ್ದೀವಿ ಅಂತಂದರೆ ನಮ್ಮ ದಿನನಿತ್ಯದ ಆಹಾರದ ಮೇಲೆ ಬಹಳ ಅಂದರೆ ಬಹಳ ನಾವು ಗಮನವನ್ನು ಹರಿಸ್ಬೇಕಾಗತ್ತೆ ಸ್ನೇಹಿತರೆ. ಅದರಿಂದ ಪ್ರತಿನಿತ್ಯ 100 ಗ್ರಾಮ್ ನೀವು ಆರಾಮದಾಯಕವಾಗಿ ಊರುಗಡ್ಲೆನ ತಗೋಬೋದು. ನಿಮಗೆ ಇಷ್ಟವಾದದ್ದು ಖಾದ್ಯದಲ್ಲಿ ನೀವು ಅದನ್ನು ಏನು ಆರೋಗ್ಯದಲ್ಲಿ ನಾವು ಅದನ್ನು ಸೇವನೆಯನ್ನು ಮಾಡೋದ್ಕೊಂತ ಬರೋದ್ರಿಂದ ನಿಮ್ಮ ಮೂಳೆಗಳು ಬಲಪಡಿಸುತ್ತೆ ಮತ್ತು ನೀವು ಆರೋಗ್ಯವಾಗಿ ಇರ್ಬೋದು ಮತ್ತು ನಿಮ್ಮ ಜೀರ್ಣಕ್ರಿಯೆಯನ್ನು ನೀವು ವೃದ್ಧಿಸ್ಕೋಬೋದು ಸ್ನೇಹಿತರೆ. ಸೊ ಇದು ಆಗಿತ್ತು ಇವತ್ತಿನ ವಿಷಯ. ಮತ್ತು ಇದೇ ಥರ ಹೊಸ ಹೊಸ ವಿಷಯಗಳು ನಿಮ್ಮ ಮುಂದೆ ತರ್ತಾ ಇರ್ತೀನಿ ಅಂತ ಹೇಳ್ತಾ, ಏಕ್ ಭಾರತ್ ಸ್ವಚ್ಛ ಭಾರತ್ ಹೆಲ್ದಿ ಭಾರತ್ ಆಗಬೇಕಂತಂದರೆ ದಯವಿಟ್ಟು SP ಸೂರ್ಯಂ ಲೈಫ್ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ಗೆ ಫ್ಯಾಮಿಲಿ ಮೆಂಬರ್ ಆಗಿ ಆರೋಗ್ಯವಾಗಿರಿ ಮತ್ತು ನಿಮ್ಮ ಕುಟುಂಬವನ್ನು ಆರೋಗ್ಯವಾಗಿರಿಸಿ ಅಂತ ಹೇಳ್ತಾ ಮುಂದಿನ ವಿಡಿಯೋನಲ್ಲಿ ಸಿಗೋಣ ಸ್ನೇಹಿತರೆ. ಎಲ್ಲರಿಗೂ ಧನ್ಯವಾದಗಳು.